ಅಥಣಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಸದ್ದಿಲ್ಲದೆ ಗೋಹತ್ಯೆ ಪ್ರಕರಣಗಳು ದಾಖಲಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಗೋಹತ್ಯೆಗಳ ಬಗ್ಗೆ ಒಂದು ಬಾರಿ ಹಿಂದೆ ತಿರುಗಿ ನೋಡಿದಾಗ ಅಥಣಿ ತಾಲೂಕಿನಲ್ಲಿ ಸದ್ದಿಲ್ಲದೆ ಗೋಹತ್ಯೆಗಳನ್ನು ಮಾಡಿ ಅಕ್ರಮವಾಗಿ ಹೊರದೇಶಕ್ಕೆ ಕಳುಹಿಸುವ ಪ್ರಕರಣಗಳು ಕೂಡ ತುಂಬಾನೇ ಕಂಡುಬರುತ್ತಿವೆ. ಆದರೆ ಇದಕ್ಕೆ ಹೊಣೆಗಾರರು ಯಾರು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದ ಐನಾಪುರಿ ಎನ್ನುವ ಗ್ರಾಮದಲ್ಲಿ ರಾತ್ರಿ ವೇಳೆ ಗೋಮಾಂಸವನ್ನ ಹೊರದೇಶಕ್ಕೆ ಕಳುಹಿಸುವ ಲಾರಿಗಳನ್ನ ಹಿಡಿದು ಸುಟ್ಟು ಹಾಕಿ ಅದೇ ರೀತಿ ಗಂಭೀರವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಅಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಅದೇ ರೀತಿ ಕಾಗವಾಡ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ರೀತಿಯ ಪ್ರಕರಣ ದಾಖಲಾಗಿದೆ. ಇದರಿಂದ ಸಾಕಷ್ಟು ರಾಜಕಾರಣಿಗಳು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಿದ್ದಾರೆ. ಇವರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ದಿನ ಬೆಳಗ್ಗೆ ಆದರೆ ಸಾಕು, ಅಥಣಿ ತಾಲೂಕಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದವರೆಗೆ ಚಿಕನ್ ಅಂಗಡಿಗಳು, ಗೋಹತ್ಯೆ ಮಾಡಿಕೊಳ್ಳುವ ಅಂಗಡಿಗಳು, ಮೀನು ಮಾರಾಟ ಮಾಡುವಂತಹ ಮಳಿಗೆಗಳು ಅಥಣಿಯಲ್ಲಿ ಕಸಾಯಿ ಖಾನಿಯ ತವರು ಮನೆಯಾದಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮವನ್ನ ತೆಗೆದುಕೊಳ್ಳದೆ ಜಾಣ ಮೌನಕ್ಕೆ ಜಾರಿದ್ದಾರೆ. ಅದೇ ಸಮಯದಲ್ಲಿ ಕಾನೂನು ಕ್ರಮವನ್ನ ಪಡೆದುಕೊಂಡಿದ್ರೆ ಇವತ್ತಿನ ಐನಾಪುರ ಗ್ರಾಮದಲ್ಲಿ ಈ ರೀತಿ ಆಗ್ತಾ ಇರಲಿಲ್ಲ. ಇದಕ್ಕೆ ಸಂಪೂರ್ಣ ಹೊಣೆಗಾರರು ಅಧಿಕಾರಿಗಳು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗೆ ಸಾರ್ವಜನಿಕರು ತಿನ್ನಲು ನಾವು ಬೇಡ ಅಂತ ಹೇಳುವುದಿಲ್ಲ, ಅದು ಕೂಡ ಒಂದು ಆಹಾರ ಅಂತ ಹೇಳ್ಕೊಳ್ತಿದ್ದಾರೆ. ಆದ್ರೆ ತಿನ್ನಲು ನಮಗೆ ಅಧಿಕಾರ ಇದೆ, ಆಹಾರ ಇದೆ ಅಂತ ಹೇಳಿಕೊಂಡು ಚಿಕ್ಕ ಕರುಗಳನ್ನ, ದೊಡ್ಡ ಹಸುಗಳನ್ನ ಹತ್ಯೆ ಮಾಡಿ ಮಾರಾಟ ಮಾಡುವುದು ತಪ್ಪು. ಅದೇ ರೀತಿ ಕಸಾಯಿಖಾನೆ ಒಳಗೆ ಮಾರಾಟ ಮಾಡಿಕೊಳ್ಳೋದು ಕೂಡ ತಪ್ಪಿರುತ್ತೆ. ಪತ್ರಿಕಾ ರಂಗ ಯಾವಾಗಲೂ ಒಂದೇ ರೀತಿ ಸಾಗುವುದಿಲ್ಲ. ಸಮಾನವಾಗಿ ಪರಿಶೀಲನೆ ಮಾಡಿ ವರದಿಗಳನ್ನ ಪ್ರಸಾರ ಮಾಡುತ್ತೆ. ಒಬ್ಬ ಕಸಾಯಿ ಮಾಡಿಕೊಳ್ಳುವ ವ್ಯಕ್ತಿಗೆ ನಾವೇ ಮಾರಾಟ ಮಾಡಲಿಲ್ಲ ಅಂದ್ರೆ ಆತ ಹೇಗೆ ಪಡೆದುಕೊಳ್ತಾನೆ? ಇದು ಯಾಕೆ ಕೆಲ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ನಾವು ಗೋಹತ್ಯೆ ಮಾಡಬಾರದು ಅಂತ ಹೇಳಿಕೊಳ್ಳುವವರು ಅಥಣಿ ಪಟ್ಟಣದಲ್ಲಿ ಸಾಕಷ್ಟು ಸಣ್ಣ ಕರುವಿನಿಂದ ದೊಡ್ಡ ಹಸುಗಳವರೆಗೆ ನೀರು ಮೇವು ಇಲ್ಲದೆ ಹಸಿವಿನಿಂದ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ಹಾಗೆ ಎಷ್ಟೋ ಕರುಗಳಿಗೆ ರೋಗಗಳು ಬಂದು ಅಲ್ಲಿ ಇಲ್ಲಿ ಬೀದಿಯಲ್ಲಿ ಮರಣ ಹೊಂದಿದ ಉದಾಹರಣೆಗಳು ಕೂಡ ತುಂಬಾನೇ ಇರುತ್ತವೆ. ಅದೇನೇ ಇರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳುತ್ತೆ ಕಾನೂನು. ಅದೇನು ತಪ್ಪಲ್ಲ. ಆದರೆ ಇನ್ನು ಮುಂದಾದ್ರೂ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥಣಿ ಪಟ್ಟಣ ಮತ್ತು ಅಥಣಿ ತಾಲೂಕಿನಲ್ಲಿರುವ ಹಸುಗಳನ್ನು ಬಂಧಿಸಿ ಗೋಶಾಲೆಗಳನ್ನು ನಿರ್ಮಿಸಿ ಅಲ್ಲಿ ಅವುಗಳಿಗೆ ಪೋಷಣೆ ಮಾಡಿ ಚಿಕಿತ್ಸೆ ಕೊಡುವಂತಹ ಕೆಲಸಕ್ಕೆ ಮುಂದಾಗಬೇಕು. ಹಾಗೆ ಯಾವುದೋ ರೋಗ ಅಂಟಿಕೊಂಡು ಹಸುಗಳು ಮರಣ ಹೊಂದಿದ್ರೆ ಅಥಣಿ ತಾಲೂಕಿನಲ್ಲಿ ಸಾಕಷ್ಟು ಗೈರಾಣಿ ಜಮೀನುಗಳಿದ್ದು ಅದರಲ್ಲಿ ಮೃತಪಟ್ಟಂತಹ ಹಸುಗಳ ಅಂತ್ಯಕ್ರಿಯೆ ಮಾಡಲು ಜಾಗವನ್ನ ಮೀಸಲಿಡಬೇಕು ಮತ್ತು ಇದರ ಎಲ್ಲಾ ಖರ್ಚು ವೆಚ್ಚಗಳನ್ನ ಅಥಣಿ ಪಟ್ಟಣದ ಪುರಸಭೆಯವರು ನೋಡಿಕೊಳ್ಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಅದೇ ರೀತಿ ಗೋಹತ್ಯೆ ಮಾಡುವಂತಹ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮವನ್ನ ಆದಷ್ಟು ಬೇಗ ತೆಗೆದುಕೊಳ್ಬೇಕು. ಹಾಗೆ ಕಸಾಯಿಖಾನೆಯ ಮಾಲೀಕರಿಗೂ ಕೂಡ ಒಂದು ಜಾಗವನ್ನ ಸ್ಥಾಪನೆ ಮಾಡಿಕೊಳ್ಬೇಕು. ಸಂಪೂರ್ಣ ಅಂಬೇಡ್ಕರ್ ಸರ್ಕಲ್ನಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ಇರುವ ಮಳಿಗೆ ಅಂಗಡಿ ಮಾಲೀಕರಿಗೆ ಕಡ್ಡಾಯವಾಗಿ ಗೋಹತ್ಯೆಯನ್ನ ಮಾಡದೆ ಚಿಕನ್, ಮಟನ್ ಮತ್ತು ಮೀನು ಮಾರಾಟ ಅಂಗಡಿಗಳನ್ನು ಮಾತ್ರ ಓಪನ್ ಮಾಡಿಕೊಳ್ಳಲು ಅವಕಾಶಗಳನ್ನು ನೀಡಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಅಪ್ಪರಂಟಿ ಮಕ್ಕಳು ಮೊಬೈಲ್ ಎಲ್ಲ ಕೊಂದ್ರ ಅವನು ಬರೋಟೇನು ಹಚ್ಚಿಬಿಟ್ಟಾರ ಅನ್ನದ ನಾವು ಹಚ್ಚಿದ್ ಗೊತ್ತಲ್ಲ ನಮಗೂ ಪೇಸ ಬಿಟ್ರು ಹಚ್ಚಿಬಿಟ್ಟಾರ ಬೆಂಕಿ ದೂರ ಒಂದು ದೂರ
ಗಾಡಿ ಹಾಕತ್ತ ಮುಂದೆ